ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಚಿನ್ಮಯ್ ಹೊರಟಿದ್ದು ಕುದುರೆಮುಖಕ್ಕೆ. ನಾವು ನೈಟ್ 10 ಹಂಗೆ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಿದ್ವಿ. ಅರೌಂಡ್ 5:45, 6 ಹಂಗೆ ಅರ್ಲಿ ಮಾರ್ನಿಂಗ್ ಕಳಸ ರೀಚ್ ಆದ್ವಿ. ನೆಕ್ಸ್ಟ್ ನಾವಲ್ಲಿಂದ ಆಟೋ ಮಾಡಿಕೊಂಡು ಜೀಪ್ಸ್ ಎಲ್ಲ ಸ್ಟಾರ್ಟ್ ಆಗೋ ಪಾಯಿಂಟಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ 6:15ಗೆ ಕಳ್ಸೋದಿಂದನೇ ಆ ಪಾಯಿಂಟಿಗೆ ಒಂದು ಬಸ್ ಇತ್ತಂತೆ. ಅದು ನಮಗೆ ಗೊತ್ತಿರಲಿಲ್ಲ, ಸೊ ಆಟೋದಲ್ಲಿ ಹೋದ್ವಿ. ಇಲ್ಲಿಂದ ಜೀಪ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಹೋಟೆಲ್ ಇದೆ, ಅವ್ರದ್ದೇ 10 to 15 ಜೀಪ್ಸ್ ಇದೆಯಂತೆ. ಅವರು ಒಂದು ಜೀಪ್ ಮತ್ತು ಒಂದು ಜೀಪಿಗೆ ಒಬ್ಬ ಗೈಡ್ನ ಕೊಡ್ತಾರೆ. ಪರ್ ಹೆಡ್ ಜೀಪಿಗೆ ಬಂದು 300 ಮತ್ತು ಗೈಡಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ಅವರು ಲೈಕ್ ಮಾರ್ನಿಂಗ್ ನಮಗೆ ಟಿಫಿನ್ ಮತ್ತು ಅಲ್ಲಿಗೆ ತೊಗೊಂಡೋಗೋಕ್ಕೆ ಬಾಕ್ಸ್ ಕೂಡ ನಾವಿಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಆ್ಯಸ್ ಯೂಶ್ವಲ್ ಈ ಸತಿ ಕೂಡ ನಮ್ಮದು ಅನ್ಪ್ಲ್ಯಾನ್. ನಾನು 1 ಇಯರಿಂದ ಟ್ರೆಕ್ ಹೋಗ್ಬೇಕಂತಲೇ ಇದ್ದೆ. ಅದು ಫೈನಲಿ ಆಗಿರಲಿಲ್ಲ. ಈಗ ಮತ್ತೆ ಫೈನಲಿ ಆಯಿತು. ಅದು ಅಕ್ಕನ ಜೊತೆ ಹೋಗ್ತೀನಿ ಅನ್ನೋದು ಫುಲ್ ಅನ್ಎಕ್ಸ್ಪೆಕ್ಟೆಡ್. ಸೊ ಈಗ ಜೀಪಲ್ಲಿ ಕೂತಿದ್ದೀವಿ ಗಾಯ್ಸ್. ಇನ್ನು ಟ್ರೆಕ್ಕಿಂಗ್ ಪಾಯಿಂಟಿಗೆ ಹೋಗಬೇಕು. ನಾವರೆಲ್ಲ ಹತ್ಲಿಕ್ಕೆ ಕಾಯ್ತಾ ಇದ್ದೀವಿ. ಓಕೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಟ್ರೆಕ್ಕಿಂಗ್ ಮಾಡಬೇಕಾದ್ರೂ ನಾವು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕು. ನಿಮಗೆ ವೆಬ್ಸೈಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿದೆ. ನಾವು ಕುದುರೆಮುಖ ಟ್ರೆಕ್ ಮಾಡಬೇಕು ಅಂತ ಬರ್ತಾ ಇರೋದು ಇದು 2ನೇ ಸರ್ತಿ. ಫಸ್ಟ್ ಟೈಮ್ ಬಂದಿದ್ದಾಗ ನಮಗೂ ಗೊತ್ತಿಲ್ಲದಲೇ ಬುಕ್ ಮಾಡ್ದಲೇ ಬಂದಿದ್ವಿ. ಸೊ ಟ್ರೆಕ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಅಲ್ಲೇ ಇರ್ತಕ್ಕಂಥ ಬೇರೆ ಪ್ಲೇಸಸ್ನ ನೋಡಿಕೊಂಡು ರಿಟರ್ನ್ ಹೋಗಿದ್ವಿ. ಒಂದು 3 ದಿನ ಆಯ್ತು ಈ ರೋಡಿಗೆ ಬರ್ತಾನೆ. ಅಲ್ಲಪ್ಪ ನೇತ್ರಾವತಿ ಸರಿ ಬರೋದಾ? ಸೊ ನಾವೀಗ ಬೇಸ್ ಕ್ಯಾಂಪ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಬ್ಯಾಗ್ಸ್ನೆಲ್ಲ ಚೆಕ್ ಮಾಡ್ತಾರೆ, ಹಾಗೆ ನಮ್ಮ ಸ್ಲಾಟ್ ID ನಂಬರ್ಸ್ನೆಲ್ಲದನ್ನು ವೆರಿಫೈ ಮಾಡ್ತಾರೆ. ದೆನ್ ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿಗೆ ಬರೋ ಜನಗಳಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದೀರಾ? ಮೆಸೇಜ್ ಅಂದರೆ ಚಾಕ್ಲೇಟ್ ಬಿಸ್ಕತ್ ಏನು ಮೇಲೆ ಕವರ್ ಅಲೋ ಇಲ್ಲ. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಇರುತ್ತೆ. 6 ಗಂಟೆಯಿಂದ 11 ಗಂಟೆಗೆ ಲಾಸ್ಟ್ ಟೈಮ್ ಇದೆ. 1 ಗಂಟೆಗೆ ವಾಪಸ್ ಮಾಡ್ತಾರೆ ಮೇಲ್ಗಡೆಯಿಂದ. ಗೈಡ್ ಒಬ್ಬರು ಟ್ರೀಮಿಗೆ ಒಬ್ಬರು ಗೈಡ್ ಕಳಿಸ್ತೀವಿ. ಗೈಡ್ ಇವಾಗ ಮಾತ್ರ ಬಂದಿಲ್ಲ, ಬರ್ತಾರೆ. ಒಬ್ಬರೇ ಗೈಡ್ ಇದ್ದಾರೆ ಈಗ. ಸರ್ ಮತ್ತೆ ನಿಮಗೆ ಇದನ್ನು ನಡೆಸ್ತಿರಲ್ವ ಸರ್, ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗೆ ಏನು ತುಂಬ ಡಿಫಿಕಲ್ಟ್ ಅನಿಸುತ್ತೆ? ಅಂದರೆ ಏನು ತುಂಬ ಕಷ್ಟ ಆಗ್ಬೋದು? ನಮ್ದಿಲ್ಲ ಕಷ್ಟ ಅಂದರೆ ಅವಾಗ ಭಾಳ ಕಷ್ಟ ಇತ್ತು. ಈಗ ಆನ್ಲೈನ್ ಪೇಮೆಂಟ್ ಆಗಿದ್ದರಿಂದ ಭಾಳ ಈಸಿ ಆಗ್ತಿದೆ. ಆನ್ಲೈನ್ ಪೇಮೆಂಟ್ ಆಗಿದೆ. ಇನ್ನು ಗೈಡ್ ಅಮೌಂಟ್ ಒಂದು ಆನ್ಲೈನ್ ಪೇಮೆಂಟ್ ಆದರೆ ನಮಗೆ ಯಾವ ರಿಸ್ಕ್ ಇರಲ್ಲ. ಬರೀ ಬ್ಯಾಗ್ ಚೆಕ್ ಮಾಡೋದು, ಅಕೌಂಟ್ ತಗೊಂಡು ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಈ ಟ್ರೆಕ್ಕಿಂಗ್ ಬಂದು 9+9 18 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಬಟ್ ನಮಗೆ ಗೈಡ್ ಹೇಳಿದ್ದು ಟೋಟಲ್ 22 ಕಿಲೋಮೀಟರ್ಸ್ ಆಫ್ ಟ್ರೆಕ್ ಇರುತ್ತೆ, 11+11 ಅಂತ. ಕುದುರೆಮುಖದ ಒಂದು ಪೀಕ್ ಬಂದು ಕುದುರೆ ಮುಖದ ಆಕಾರದಲ್ಲಿರೋದ್ರಿಂದ ಅದನ್ನು ಕುದುರೆಮುಖ ಅಂತ ಕರೀತಾರೆ.
ಇವರು ನಮ್ಮ ಗೈಡ್. ಮತ್ತು ಕುದುರೆಮುಖದ ಹೈಟ್ ಬಂದು 1894 ಮೀಟರ್ಸ್ ಇದೆ, ಅಂದರೆ 6214 ಫೀಟ್ಸ್ ಕುದುರೆಮುಖ ಪೀಕ್ ಇರೋದು. ಇದು ನಮ್ಮ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಗಿರುತ್ತೆ. We are very near to the peak, guys. ಇಷ್ಟಾದ ಬಿಟ್ಟರೆ ಮುಗೀತು. ಈಗ ಆ್ಯಕ್ಚುಲಿ ಇಷ್ಟು ನಡ್ಕೊಬಂದ್ವಿ. ಪೀಕ್ನ ರೀಚ್ ಆದಮೇಲೆ ನಾವು ಅಲ್ಲಿನ ವ್ಯೂನ ಎಂಜಾಯ್ ಮಾಡ್ತಾ ನಮ್ಮ ಬ್ರೇಕ್ಫಾಸ್ಟ್ನ ಕೂಡ ಅಲ್ಲೇ ಮುಗಿಸ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಓಲ್ಡ್ ಲೇಡಿ. her legs got hurt, both legs. ಅಂತೂ ಇಂತೂ ಅಕ್ಕಂಗೆ ಕಾಡಿಸ್ಕೊಂಡು ಬೇಸ್ ಕ್ಯಾಂಪ್ ರೀಚ್ ಆದ್ವಿ. ಈಗ 5:30, 2:39 ನಾವು ಅಲ್ಲಿ ಬಿಟ್ಟಿದ್ದೆವು ಪೀಕ್ನ. ಫೈನಲಿ ರೀಚ್ ಆದ್ವಿ. ಸಬ್ಸ್ಕ್ರೈಬ್. ಸೊ ನಾವು ಪೀಕ್ನ ರೀಚ್ ಆಗೋದಕ್ಕೆ 4 to 5 hours ಆಫ್ ಟೈಮ್ನ ತೊಗೊಂಡಿದ್ದೀವಿ. ದೆನ್ ರಿಟರ್ನ್ ಬರೋದಕ್ಕೆ 2 to 3 hours ತೊಗೊಂಡಿದ್ದೀವಿ. ಸೊ ಕಂಪ್ಲೀಟ್ 22 ಕಿಲೋಮೀಟರ್ಸ್ ಆಫ್ ಟ್ರಕ್ನ ನಾವಿಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲೇ ಹೋಮ್ ಸ್ಟೇ ಸಹ ಇದೆ, ಸ್ಟೇ ಸಹ ಮಾಡ್ಬೋದು. ಕ್ಯೂಟ್. ಎಲ್ಲ ಟೆಂಪಲ್ ಇದೆ. ಇವರೆಲ್ಲ ಚಾಕ್ಲೇಟ್ಸ್ ಜಾಕ್ ಫ್ರೂಟ್ ಕೊಟ್ಟರು. ಅಣ್ಣ ಹಾಯ್. ಎಲ್ಲಿದೆ ಮರ? ಏನು ಸೊ ಇದರಲ್ಲೇ ನಾವು ಇವಾಗ ಇದೇ ಜೀಪಲ್ಲಿ ಹೋಗ್ತೀವಿ ಮೇನ್ ಪಾಯಿಂಟಿಗೆ. ಎವ್ರಿ ಟ್ರಕ್ ಸಹ ಜೀಪಲ್ಲಿ ಲಾಸ್ಟ್ ಸೀಟಲ್ಲಿ ಕೂರ್ದಲ್ಲ ಅದು ಫುಲ್ ಇನ್ಕಂಪ್ಲೀಟ್. ಅಲ್ಲಿ ಏನಂತೀರಾ? ಫುಲ್ ಖುಷಿ ಆಯಿತು. ಬಂದೇ ಬಿದ್ರು ಟ್ರಕ್ ಮಾಡೋರು ಎಲ್ಲರೂ ಮಸ್ತ್ ಮಾತಾಡಿಸ್ಕೊಂಡು ಫೈನಲಿ ಇಬ್ಬರೇ ಬಂದ್ರು. ತುಂಬ ಜನ ಜೊತೆ ಟೀಮಲ್ಲಿ ಬಂದಿದ್ದೀವಿ ಅನ್ನೋ ಫೀಲಲ್ಲಿದ್ದೀವಿ. ಇಲ್ಲಿರೋ ಲೈಕ್ ಗೈಡ್ಸ್ ಆಗಲಿ, ಜೀಪಿಂಗ್ ಮಾಡೋರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರು ಇನ್ನೂ ನೆಕ್ಸ್ಟ್ ಟೈಮ್ ಬನ್ನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.